ಇಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು ಹಾಗೂ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ನನ್ನ ನಮಸ್ಕಾರಗಳು. ಸಾಯಿ ತೋಟಯ್ಯ ಸರ್ಗೆ ಮೊದಲು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂದರೆ ಬಹುಶಃ ನಾನು ನನ್ನ ಈ ಟ್ಯಾಲೆಂಟ್ನ ತೋರಿಸೋದಕ್ಕೆ ಕಷ್ಟ ಆಗುತ್ತಂತ ನನ್ನ ಭಾವನೆ. ಆ್ಯಂಡ್ ನನಗೆ ಅವರು ಫೋನ್ ಮಾಡಿದಾಗ ಈ ಥರ ತಾಯಿ ಮಗ ಸೆಂಟಿಮೆಂಟ್ದು ಒಂದು ಕತೆ ಇದೆ, ಅದು ನೀನು ಮಾಡೋಕ್ಕಾಗುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ರು. ಆಮೇಲೆ ನಂದು ಯಾವುದೋ ಒಂದು ಟ್ರ್ಯಾಜಿಡಿ, ಅದು ಯಾವುದೋ ಒಂದು ನೋಡಿದ್ರು ಸರು. ನೋಡಿದಾದ್ಮೇಲೆ ಅವ್ರು ಹೇಳಿದ್ರು ಇದು ನೀನು ಮಾಡ್ಬೋದು ಅಂತ. ಅವರು ಡೌಟಲ್ಲೇ ಹೇಳ್ತಾ ಇದ್ರು, ಮಾಡ್ಬೋದು ನೋಡಮ್ಮ, ಇದು ಚೆನ್ನಾಗಿ ಮಾಡ್ಬೇಕಮ್ಮ, ಇದು ಚೆನ್ನಾಗಿ ಬರ್ಬೇಕಮ್ಮ. ಅವರು ಎಷ್ಟು ಒಂದು 100 ಸಲ ಹೇಳ್ಬಿಟ್ಟಿದ್ರು, ಸರ್ ಏನು ವರಿ ಮಾಡಿಬಿಡಿ ಸರ್, ನಾನು ಮಾಡ್ತೀನಿ ಅಂತ. ನಮ್ಮ ಡೈರೆಕ್ಟ್ರ್ ನಿಮಗೆ ಕತೆ ಹೇಳ್ತಾರೆ ನಾನು. ಆಮೇಲೆ ಅಭಿಮಾನ್ ಸರ್ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದ್ಮೇಲೆ ಮ್ಯಾಮ್ ಇದೇ ಥರ ಒಂದು ಕತೆ ಇದೆ, ಸ್ಟೋರಿ ನಾನು ಹೇಳ್ಬಿಡ್ಲಾ ನಿಮಗೆ ಅಂತಂದ್ರು. ಸ್ಟೋರಿ ಹೇಳಿದ್ರು. ಅವ್ರ ಸ್ಟೋರಿ ಅಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಫೋನಲ್ಲಿ ನಡು ಬರ್ತಾ ಇತ್ತು. ಅದಕ್ಕೆ ಸರ್ ನಿಮಗೆ ಯಾವ ಥರ ಬೇಕೋ ಆ ರೀತಿ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್, ಟ್ರಸ್ಟ್ ಮೀ ಅಂತಂದೆ. ಸೊ ಇಬ್ರಿಗೂ ನಾನು ಅದೇ ಹೇಳಿದೆ, ಪ್ರೊಡ್ಯೂಸರ್ ಸರ್ಗೂ ಡೈರೆಕ್ಟರ್ ಸರ್ಗೂ, ನನ್ನ ಮೇಲೆ ನಂಬಿಕೆ ಇಡಿ ಸರ್, ನೀವು ಏನು ಅಂದ್ಕೊಂಡಿದ್ದೀರೋ ಒಂದು ಕೈ ಜಾಸ್ತಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದೆ. ಬಟ್ ಸ್ಪಾಟಲ್ಲಿ ನನಗೆ ಡೈರೆಕ್ಟರು ಪ್ರೊಡ್ಯೂಸರ್ ಇಬ್ಬರೂ ತಿದ್ದುತ್ತಾ ಇದ್ರು, ನನಗೆ ಇನ್ನೂ ಸ್ವಲ್ಪ ಬೇಕು, ಇದಕ್ಕೆ ಇನ್ನೂ ಸ್ವಲ್ಪ ಜೀವ ಕೊಡಿ, ಆ ಥರ ಇದಕ್ಕೆ ಜೀವ ತುಂಬಿ ಈ ಥರ ಹೇಳ್ತಾ ಇದ್ರು. ಅವರಿಬ್ಬರು ಸಪೋರ್ಟಿಂದ ಬಹುಶಃ ನಾನು ಮಾಡಿದೆ ಅಂತ ಅನಿಸುತ್ತೆ. ಆಮೇಲೆ ಇನ್ನೂ ಒಂದು ಏನು ಅಂತಂದರೆ, ನಾನು ಫಸ್ಟ್ ಆಫ್ ಆಲ್ ನನಗೆ ಇವನ ಜೊತೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ಒಂದು ದೊಡ್ಡ ಆ್ಯಕ್ಟ್ರೆಸ್ ಮೊಮ್ಮಗ, ಅವರ ಫ್ಯಾಮಿಲಿ ಕಡೆಯವರು ಅಂದರೆ ಒಂದು ಇದಿರುತ್ತಲ್ವ, ಏನೋ ಒಂದು ಸಂತೋಷ, ಖುಷಿ. ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನನ್ನ ಎದುರು ಅಪೋಸಿಟ್ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ನಮಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ನಾವು ಫಸ್ಟಿಂದ ಎಂಡಲ್ಲಿ ನಾವು ಏನೇ ಚೆನ್ನಾಗಿ ಮಾಡಿದ್ರು ಲಾಸ್ಟಲ್ಲಿ ಅವ್ನು ತಿಂದ್ಬಿಟ್ಟ, ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಶಿ ಈಸ್ ರಿಯಲಿ ವೆರಿ ಪ್ರಿಟಿ. ಫಸ್ಟ್ ಟೈಮ್ ಮಾಡಿದ್ದು ತುಂಬ ಶಿವರಿಂಗ್ ಆಗಿದ್ರು, ಹೇಗೆ ಮಾಡೋದು ಏನು ಮಾಡೋದು ಅಂತ ಎಲ್ಲರ ಹತ್ರ ಕೇಳಿಕೊಂಡು. ಬಟ್ ಹೇಳ್ಕೊಟ್ಟಿಗೆ ಒಂದು ಸ್ವಲ್ಪನೂ ದುರಹಂಕಾರ ಇಲ್ಲ, ಅಹಂ ಇಲ್ಲ, ಯಾರು ಹೆಂಗೆ ಹೇಳ್ಕೊಟ್ರು ಆ ಥರ ಮಾಡ್ತಿದ್ರು. ತುಂಬ ಸಂತೋಷ ಆಯಿತು. ನಮ್ಮ ಇಡೀ ಟೀಮ್ಗೆ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಮೀಡಿಯಾ ಅವ್ರಿಗೂ ಅಷ್ಟೇ ನನ್ನ ಹೃದಯಪೂರ್ವಕ ವಂದನೆಗಳು.